ಇಲ್ಲ ಇಡೀ ರಾಜ್ಯದಲ್ಲಿ ಸರ್ಕಾರಿ ನೌಕರನ ಪ್ರತಿನಿಧಿಸುವಂತ ಅಖಂಡ ಯಂತ್ರಿಕ ಸಂಘ ರಾಜ್ಯ ಸರ್ಕಾರಿ ನೌಕರ ಸಂಘ. ಆ ಕಾರಣಕ್ಕಾಗಿ ನಮ್ಮ ಸಚಿವಾಲಯ ಇರಬಹುದು, ಕ್ಯಾಡರ್ ಅಸೋಸಿಯೇಷನ್ ಇರಬಹುದು, ಎಲ್ಲರೂ ಕೂಡ ಈಗಾಗಲೇ ಒಟ್ಟಾಗಿ ತೀರ್ಮಾನ ಮಾಡಿದ್ದೇವೆ. 7ನೇ ತಾರೀಕು ಚಿಕ್ಕಮಗಳೂರಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದು ಸಾಂಕೇತಿಕ ತೀರ್ಮಾನ. 23ನೇ ತಾರೀಕು ಇದೇ ಸರ್ಕಾರಿ ನೌಕರ ಭವನದ ಎದುರುಗಡೆ ಒಂದು 10,000 ಸಂಖ್ಯೆಯಲ್ಲಿ ಆಲ್ ಕ್ಯಾಡರ್ ಅಸೋಸಿಯೇಷನ್ ಇಡೀ ರಾಜ್ಯ, ಜಿಲ್ಲೆ, ತಾಲೂಕಿನವರು ನಾವೆಲ್ಲರೂ ಕೂಡ ಸೇರ್ತಾ ಇದೀವಿ. ಅವತ್ತು ತೀರ್ಮಾನ ಮಾಡ್ತಾ ಇದ್ದೇವೆ. 29ರಿಂದ ಸರ್ಕಾರ ಏನಾದ್ರೂ ಈ 3 ಯೋಜನೆಗಳ ಬಗ್ಗೆ ಒಂದು ದೃಢ ನಿರ್ಧಾರವನ್ನ, ಅಧಿಕೃತ ಆದೇಶ ನೀಡೋವರೆಗೆ, ಬಹುಶಃ ನೀವು ಅಂದ್ಕೊಂಡಿದ್ರೆ ಷಡಾಕ್ಷರು ಲಾಸ್ಟ್ ಟೈಮ್ ಸ್ಟ್ರೈಕ್ ಕಾಲ್ ಮಾಡಿದ್ರು, ಹಾಗೆ ಭಾಷಣ ತಗೊಂಡ್ಬಿಟ್ಟು ಭರವಸೆ ತಗೊಂಡು ಒಪ್ಕೊಳ್ತಾರೆ ಅಂತ ಹೇಳಿ ಸರ್ಕಾರಿ ಆದೇಶ ನಮ್ ಕೈ ಸೇರಿದ ಹೊರತು ಸ್ಟ್ರೈಕ್ ಅನ್ನ ವಿಡ್ರಾ ಮಾಡಿಲ್ಲ ಅನ್ನುವಂಥದ್ದು ಇತಿಹಾಸ ಅನ್ನುವಂಥದ್ದನ್ನ ಹೇಳಿಕ್ಕೆ ಬಯಸ್ತೇನೆ. ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅಷ್ಟೇ 7th ಪೇ ಬಗ್ಗೆ ಆದೇಶ ಸಿಗಲೇಬೇಕು. ಅದು ಆಗಸ್ಟ್ 1ನೇ ತಾರೀಕು ಸಿಗುತ್ತಾ ಗೊತ್ತಿಲ್ಲ, 29ಕ್ಕೆ ಸಿಗುತ್ತಾ ಗೊತ್ತಿಲ್ಲ. ಹೆಲ್ತ್ ಸ್ಕೀಮ್ ಬಗ್ಗೆ ಆದೇಶ ಆಗಬೇಕು. NPS ಬಗ್ಗೆನೂ ಕೂಡ ಆದೇಶ ಆದ್ರೆ ನಾವು ಅವತ್ತು ತೀರ್ಮಾನವನ್ನು ಮಾಡ್ತೇವೆ. ಸ್ನೇಹಿತರೆ, ಬಹುಶಃ ನಾವು ಈಗಾಗಲೇ ತೀರ್ಮಾನ ಮಾಡದಂತೆ 23ನೇ ತಾರೀಕು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮೀಟಿಂಗ್ ಕರೆದಿದ್ದೇವೆ. ಅವತ್ತಿನ ದಿವಸ ನೀವು ಸಂಜೆ 5 ಗಂಟೆಗೆ ಬರಬೇಕು. ಇವತ್ತೇನಾದ್ರೂ ಕರೆ ಕೊಟ್ರೆ ಅಲ್ಲಿ ನಿಂತ್ಕೊಂಡು ನೋಡೋದು, ಇಲ್ಲಿ ನಿಂತ್ಕೊಂಡು ನೋಡೋದೆಲ್ಲ ಬರ್ಬೇಕೆಲ್ರು. ಸೆಕೆ ಆಗುತ್ತೆ, ಬಿಸಿಲಾಗುತ್ತೆ, ಪ್ರಶ್ನೆ ಇಲ್ಲ. ಒಂದು ದಿನ 1 ಗಂಟೆ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಬೆವರು ಸುರಿಸಿ ನಾವು ಕೆಲಸ ಮಾಡಿದ್ರೆ ನಮ್ಮ ಸಾಧ್ಯ. ಹಾಗಾಗಿ AC ರೂಮಲ್ಲಿ ಕೂತ್ಕೊಂಡು, ಆಫೀಸಲ್ಲಿ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಹೆಂಗೋ ರಾಜ್ಯಾಧ್ಯಕ್ಷ ಮಾಡ್ತಾರೆ, ಹೆಂಗೋ ರಮೇಶ್ ಸಂಘ ಮಾಡ್ತಾರೆ ಅಂತ ಆಗೋದಿಲ್ಲ. ಇದು ಸಂಘಟನೆ. ಪ್ರತಿಯೊಬ್ಬರ ಕೈ ಜೋಡಿಸಬೇಕಾಗುತ್ತೆ. ಇದಕ್ಕೆ ತಾವೆಲ್ಲ ಕೂಡ ಇನ್ನೂ ಕೂಡ ಅಷ್ಟೇ 29ನೇ ತಾರೀಕು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ಅವತ್ತು ತಗೊಂಡ್ರು ಅಷ್ಟೇ ಇಡೀ ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್, ಇಡೀ ರಾಜ್ಯದ ತಾಲೂಕು ಆಫೀಸ್, DC ಆಫೀಸ್, ಜಿಲ್ಲಾ ಪಂಚಾಯತ್, ಶಾಲಾ, ಕಾಲೇಜ್, ಕಚೇರಿ, ಹಾಸ್ಪಿಟಲ್ಸ್, ಎಲ್ಲ ರೆವಿನ್ಯೂ ಸೆಕ್ಷನ್ಸ್ ಗಳಿರ್ಬೋದು, ಆದಾಯ ಕಲೆಕ್ಟ್ ಮಾಡುವಂತದ್ದು ಇರ್ಬೋದು, ಹಾಸ್ಪಿಟಲ್ ಸರ್ವಿಸ್ ಸೆಕ್ಟರ್ ಇರ್ಬೋದು, ಎಲ್ಲದೂ ಕೂಡ ಬಂದಾಗ್ತದೆ. ಅಕ್ಷರಶಃ ಬಂದಾಗುವಂತ ವಿಚಾರದಲ್ಲಿ ನಾವು 100ಕ್ಕೆ 100 ಯಶಸ್ಸು ಕಾಣ್ತೇವೆ. ಕಾರಣಕ್ಕೆ ಇವತ್ತು ಸಂಘಟನೆ ಬೆಳೆದು ನಿಂತಿದೆ. ಏನೇ ಭಿನ್ನಾಭಿಪ್ರಾಯಗಳಿರಲಿ, ಸಂಘಟನೆ, ಹೋರಾಟ, ನಮ್ಮ ಹಕ್ಕುಗಳು ಅನ್ನುವಂತ ವಿಚಾರಗಳು ಬಂದಾಗ ನಾವೆಲ್ಲರೂ ಕೂಡ ಒಂದೇ. ನಮ್ಮಲ್ಲಿ ಯಾವುದೇ ಜಾತಿ, ಧರ್ಮ, ಪಕ್ಷ ಭೇದ ಯಾವುದೂ ಇಲ್ಲ. ನಮ್ಮಲ್ಲಿ ಒಂದೇ ಜಾತಿ, ಅದು ಸರ್ಕಾರಿ ನೌಕರ ಜಾತಿ. ನಮ್ಮಲ್ಲಿ ಒಂದೇ ಧರ್ಮ, ಸರ್ಕಾರಿ ನೌಕರ ಧರ್ಮ. ಆ ಕಾರಣಕ್ಕಾಗಿ ನಾವು 29ನೇ ತಾರೀಕಿಂದ ಸಾಂಕೇತಿಕವಾಗಿ ತೀರ್ಮಾನ ಮಾಡಿದ್ದೇವೆ. ಅವತ್ತಿನ ದಿವಸ ಹೇಳ್ತೇವೆ, ನಿಮಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಸಿಗುತ್ತೆ. ಯಾರು ಶಾಲಾ, ಕಾಲೇಜ್, ಕಚೇರಿ, ಆಫೀಸ್ಗೆ ಹೋಗಂಗಿಲ್ಲ. ಅದು 1 ವಾರ ಆಗ್ಲಿ, 15 ದಿವಸ ಆಗ್ಲಿ, ಸರ್ಕಾರ ಮಾತುಕತೆ ಕರೀತದೆ. ಮಾತಾಡಿದಾಗ ಆದೇಶ ಬಂದ್ಮೇಲೆ ನಾವೆಲ್ಲ ಸಂಘಟಕರು ಕೂಡ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೆಂಗಳೂರಿಂದು ಸಭೆಯನ್ನ ತೆಗೆದುಕೊಂಡಾಗ ರಮೇಶ್ ಸಂಘ ಅವರು ಇರ್ಬೋದು, ಹೋಲ್ ಟೀಮ್, ವಿಧಾನಸಭೆ, ವಿಧಾನ ಪರಿಷತ್, ಅಲ್ಲಿನ ಅಧ್ಯಕ್ಷರು, ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಇವತ್ತು ಈ ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಕೊಡ್ತಾ ಇದೀವಿ. ಚೀಫ್ ಸೆಕ್ರೆಟರಿ ಅವರು 3 ಗಂಟೆ ಒಳಗೆ ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ತುಂಬಾ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೈಕ್ ಇದ್ರೆ 1 ಗಂಟೆ ಹೊಡಿತಾ ಇದೀವಿ ಭಾಷಣ. ಮೈಕ್ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವಿಷ್ಟು ಮಾತಾಡಿ ಇನ್ನೂ ಕೂಡ ನಾನು ನಾಳೆ ಮೈಸೂರಲ್ಲಿ ಮಾತಾಡಬೇಕು, ಹಾಸನದಲ್ಲಿ ನಾಳೆ ಸಂಜೆ ಕಾರ್ಯಕ್ರಮ, ಎಲ್ಲ ಕಡೆ ಇಡೀ ರಾಜ್ಯ ಪ್ರವಾಸ ಇಟ್ಕೊಂಡಿದ್ದೀವಿ. ಸಂಘಟನೆ ಕಟ್ಟಬೇಕು, ಹಾಗೆ ಕೂತ್ರೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನೀವೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸಿ, ನಿಮ್ ಜೊತೆ ನಾವಿದ್ದೇವೆ, ನಿಮ್ ಜೊತೆ ಸಂಘಟನೆ ಇದೆ. ನಿಮ್ಮ ಹಕ್ಕು ಬೇಡಿಕೆಗಾಗಿ ಪ್ರಾಮಾಣಿಕ ನಾವೆಲ್ಲ ಕೂಡ ಕೈ ಜೋಡಿಸಬೇಕು. ಈ ರಾಜ್ಯದಲ್ಲಿ 5.5 ಲಕ್ಷ ಜನ ಸರ್ಕಾರಿ ನೌಕರರು, ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ 2.5 ಲಕ್ಷ ಜನ, ನಿವೃತ್ತ ನೌಕರರು 4.5 ಲಕ್ಷ ಜನ, 12 ಲಕ್ಷ ಇಂಟು ಅವರೇಜ್ 4 ಜನ ಆದ್ರೆ 48ರಿಂದ 50 ಲಕ್ಷ ಕುಟುಂಬ ಇರುವಂತ ಈ ರಾಜ್ಯದಲ್ಲಿ ದೊಡ್ಡ ಸಮೂಹ ಯಾವ್ದಾದ್ರೆ ಅದು ನಮ್ಮ ರಾಜ್ಯ ಸರ್ಕಾರಿ ನೌಕರರು. ಹಾಗಾಗಿ ಇಂಥ ಸಮುದಾಯವನ್ನ ಸರ್ಕಾರ ಎದುರಾಕೊಳ್ಳೋದಷ್ಟು ಸುಲಭ ಅಲ್ಲ. ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಯಾವತ್ತೂ ಕೂಡ ನಮ್ಮ ಜೊತೆ ಇದ್ದೀರಾ, ಮುಂದೆನೂ ಕೂಡ ನಮ್ಮ ಜೊತೆ ಇರಬೇಕು ಅನ್ನುವಂತ ಒಂದು ಪ್ರಾಮಾಣಿಕವಾಗಿರುವಂತ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಗೆಲ್ಲ ಕೂಡ ಹೇಳ್ತಾ, ಸಂಘಟನೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಕೈರೋಜರಾಗೋದ್ರ ಜೊತೆ ನಿಮ್ ಸ್ನೇಹಿತರನ್ನೆಲ್ಲ ಕೂಡ, ಕೆಲವು ಜನ ಏನ್ ಮಾಡ್ತಾರೆ, ಆಫೀಸ್ಗೆ ಹೋಗಿ ಸೈನ್ ಮಾಡಿ ಬರ್ತಾನೆ, ಅಧಿಕಾರಿ ಕರೀತಾರೆ, ಪ್ರಶ್ನೆನೇ ಇಲ್ಲ. ಎಲ್ರೂ ಕೂಡ ನೀವು 10 ಜನಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಹಕ್ಕುಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತಿನ ಈ ಸಭೆಗೆ ಬಂದಿರುವಂತ ಎಲ್ಲ ನನ್ನ ನೆಚ್ಚಿನ ಅಧಿಕಾರಿ, ನೌಕರ ಬಾಂಧವರಿಗೆ, ಎಲ್ಲ ಇಲಾಖೆಯ ನೌಕರ ಬಾಂಧವರಿಗೆ ಮನದಾಳದ ಕೃತಜ್ಞತೆಗಳನ್ನ ಸಂಘಟನೆ ಪರವಾಗಿ ಸಲ್ಲಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.